ಗೌಡ ಸೇರಿದಂತೆ 29 ಮಂದಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಜನವರಿ 10ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿರುವಂತದ್ದು ಕೋರ್ಟ್. ಬುಧವಾರ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕಬ್ಬನ್ ಪಾರ್ಕ್ನವರೆಗೂ ಕೂಡ ನಾಮಫಲಕ ತೆರವು ಅಭಿಯಾನವನ್ನ ಹಮ್ಮಿಕೊಂಡಿದ್ರು. ಇನ್ನು ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿರುವಂತದ್ದು ದೇವನಹಳ್ಳಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಪೊಲೀಸರು. ಇನ್ನು ಕನ್ನಡ ಬೋರ್ಡ್ ಅಭಿಯಾನದ ವೇಳೆಯಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಪೊಲೀಸರು. ಚಿಕ್ಕಜಾಲ ಪೊಲೀಸರು ಅರೆಸ್ಟ್ ಮಾಡಿ ಎಫ್ಐಆರ್ ದಾಖಲು ಮಾಡಿದ್ರು. ಇನ್ನು ಕರವೇ ನಾರಾಯಣಗೌಡ ಸೇರಿದಂತೆ ಹಲವರ ಮೇಲೆ 3 ಎಫ್ಐಆರ್ ದಾಖಲಾಗಿದೆ ಎಂದು ನಸುಕಿನ ಜಾವ ಜಡ್ಜ್ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಇನ್ನು ನಾರಾಯಣಗೌಡ ಸೇರಿದಂತೆ 29 ಮಂದಿಯನ್ನ ಹಾಜರುಪಡಿಸಿದ್ರು. ಇನ್ನು 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿರುವಂತದ್ದು ದೇವನಹಳ್ಳಿ ಕೋರ್ಟ್. ಪರಪ್ಪನ ಅಗ್ರಹಾರ ಜೈಲಿಗೆ ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡಲಾಗಿರುವಂತದ್ದು. ನಾರಾಯಣಗೌಡ ಸೇರಿದಂತೆ 29 ಮಂದಿಯು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನು ರಾತ್ರಿ ಇಡೀ ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಕರವೇ ಅಧ್ಯಕ್ಷ ನಾರಾಯಣಗೌಡರು ಇನ್ನು ನಿನ್ನೆ ಕನ್ನಡ ಬೋರ್ಡ್ಗಾಗಿ ಬೃಹತ್ ಹೋರಾಟವನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿರುವಂತದ್ದು. ಇದೀಗ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಕೂಡ ಮಾಡಲಾಗಿರುವಂತದ್ದು. ಕಾನೂನನ್ನು ಉಲ್ಲಂಘಿಸುತ್ತಿರುವಂತಹ ಪೊಲೀಸ್ ಇಲಾಖೆಗೆ, ಉಲ್ಲಂಘಿಸಿದಂತ ಪೊಲೀಸ್ ಡಿಸಿಪಿಗೆ 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 ಕನ್ನಡ ವಿರೋಧಿಗಳಿಗೆ ಡಿಸಿಪಿ ಅವರಿಗೆ ಕಾನೂನನ್ನು ಉಲ್ಲಂಘಿಸುತ್ತಿರುವಂತಹ ಪೊಲೀಸ್ ಇಲಾಖೆಗೆ, ಉಲ್ಲಂಘಿಸಿದಂತ ಪೊಲೀಸ್ ಡಿಸಿಪಿಗೆ 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 ಕನ್ನಡ ವಿರೋಧಿಗಳಿಗೆ ಡಿಸಿಪಿ ಅವರಿಗೆ ಕಾನೂನನ್ನು ಉಲ್ಲಂಘಿಸುತ್ತಿರುವಂತಹ ಪೊಲೀಸ್ ಇಲಾಖೆಗೆ